ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ವಿಡಿಯೋದಲ್ಲಿ ಮಾವಿನಕಾಯಿ ಚಿತ್ರಾನ್ನವನ್ನು ನೋಡ್ಕೊಂಬರೋಣ. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಲ್ಲಿ ಎಲ್ಲ ವೆರೈಟಿನೂ ಮಾಡಿ ಸವಿಬೋದು. ಇವತ್ತಿನ ಮಾವಿನಕಾಯಿ ರೆಸಿಪಿಗೆ ಒಂದು ಫುಲ್ಲು ಮಾವಿನಕಾಯಿನ ತೊಗೊಂಡಿದ್ದೀನಿ. ಇದನ್ನು ತುರ್ಕೊಳ್ಳೋಣ. ಇಡೀ ಮಾವಿನಕಾಯಿ ತುರಿದು ತುರಿಯನ್ನು ಎತ್ತಿಟ್ಕೊಳ್ಳೋಣ. ಸ್ವೀಟ್ ಮಾವಿನಕಾಯಿ ಆದರೆ ಒಂದು ಫುಲ್ ಹಾಕಿದರೆ ಚೆನ್ನಾಗಿರುತ್ತೆ. ಹುಳಿ ಮಾವಿನಕಾಯಿ ಆದರೆ ಸ್ವಲ್ಪ ತೊಗೊಳ್ಬೇಕು, ಅಷ್ಟೊಂದು ರುಚಿಯಾಗಿರೋದಿಲ್ಲ. ಈಗ ನೋಡಿ, ಒಂದು ಮಾವಿನಕಾಯಿ ತುರಿಯನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಯನ್ನು ಮಾಡ್ಕೊಂಬರೋಣ. ಇಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಇದಕ್ಕೆ 3ರಿಂದ 4 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾದ ತಕ್ಷಣ ಕಡಲೆ ಬೀಜವನ್ನು ಹಾಕ್ಕೊಳ್ಳೋಣ. ಕಡಲೆ ಬೀಜವನ್ನು ಚೆನ್ನಾಗಿ ರೋಸ್ಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅರ್ಧ ಚಮಚದಷ್ಟು ಕಡಲೆಬೇಳೆ, 1 ಚಿಟಿಕೆಯಷ್ಟು ಸಾಸಿವೆ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಇದು ಕಡಲೆ ಬೀಜ ಮತ್ತು ಹಾಕಿರೋ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. 2ರಿಂದ 3 ಎಸಳು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿದರೆ ಈ ಒಂದು ಚಿತ್ರಾನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಸಿಮೆಣಸಿನಕಾಯಿ 3ರಿಂದ 4 ಉದ್ದಕ್ಕೆ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. 1-2 ನಿಮಿಷ ಹೀಗೆ ಫ್ರೈ ಮಾಡಿ ಚೆನ್ನಾಗಿ ಬೆಂದ ಮೇಲೆ ಈಗ ನಾವು ಮಾವಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ. ಮಾವಿನಕಾಯಿ ತುರಿನೂ ಕೂಡ ಹಾಕಿ ಒಂದು 5 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಗ್ಗರಣೆಲೇ ಫ್ರೈ ಮಾಡ್ತಾ ಅದು ಚೆನ್ನಾಗಿ ಬೆಂದುಬಿಡಬೇಕು. ನೋಡಿ, ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. 1 ಚಮಚದಷ್ಟು ಉಪ್ಪನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕಲ್ಲರಿಗೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮಾವಿನಕಾಯಿ ತುರಿ ಹಸಿ ಅಂಶ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸಿ. ನೋಡಿ, ಈಗ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಮಾವಿನಕಾಯಿ ಚಿತ್ರಾನ್ನಕ್ಕೆ ಬೇಕಾಗುವ ಗೊಜ್ಜು ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಕಡಲೆ ಬೀಜದ ಜೊತೆಗೆ ಎಲ್ಲವೂ ಚೆನ್ನಾಗಿ ಬೆಂದಿದೆ. ಲಾಸ್ಟಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ನಮ್ಮ ಚಿತ್ರಾನ್ನಕ್ಕೆ ಗೊಜ್ಜೇನಿದೆ ರೆಡಿ ಆಯಿತು. ಕಾಯಿ ತುರಿ ಕೂಡ ಇವಾಗೇ ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಇವಾಗ ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಗೊಜ್ಜನ್ನು ಜಾಸ್ತಿನೇ ಮಾಡಿಟ್ಟಿದ್ದೆ, ಹಾಗಾಗಿ ಸ್ವಲ್ಪ ಗೊಜ್ಜನ್ನು ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಮಿಕ್ಕಿರುವ ಗೊಜ್ಜಿಗೆ ಉದ್ರುದ್ರ ಆಗಿರುವ ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ. ಅನ್ನ ಮೊದಲೇ ಮಾಡಿಟ್ಟು ಉದ್ರುದ್ರಾಗಿ ಸ್ವಲ್ಪ ತಣ್ಣಗೆ ಮಾಡಿಟ್ರೆ ಕಲಿಸುವಾಗ ತುಂಬ ಸುಲಭ ಆಗುತ್ತೆ. ನೋಡಿ, ಇವಾಗ ತುಂಬ ರುಚಿಕರವಾಗಿರುವ ಸೀಸನಲ್ ಆಗಿರುವ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ಬೆಳಗ್ಗೆ ತಿಂಡಿಗೆ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬೋದು, ಲಂಚ್ ಬಾಕ್ಸಿಗಂತೂ ಮಸ್ತಾಗಿರುತ್ತೆ. ನೋಡಿ, ಇವಾಗ ನಾನು ಒಂದು ತಟ್ಟೆಗೆ ಬಡಿಸ್ಕೊಳ್ತಾ ಇದ್ದೀನಿ. ಎಷ್ಟು ಉದ್ರುದ್ರಾಗಿ, ತಿನ್ನೋಕ್ಕೆ ಕೂಡ ಅಷ್ಟು ರುಚಿಕರವಾಗಿರುತ್ತೆ. ತಿಂದವರು ವಾವ್ ಅನ್ನೋದು ಗ್ಯಾರಂಟಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಮಾವಿನಕಾಯಿ ಚಿತ್ರಾನ್ನ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.